ಗಂಡು ಎರಡು ಸಾಯ್ತವೆ. ಎಡ್ತಿರ್ನ ಮುತ್ತಿಕೋಸ್ಕರ ಈಗ ಅನ್ಕೊಳಕೋಸ್ಕರ ಇವ್ರು ಅವ್ರ ಮಾತಿಗೆ ಚಿನ್ನ ನೀ ಬೆಳ್ಳಿ ಅಂತ. ಯಾರು ದುಡಿದು ಸಂಪಾದನೆ ಮಾಡ್ಕೊಂಬಂದ್ರೆ ತಂದೆಗ್ ಪ್ರೀತಿ, ದುಡಿದೇ ಹೋಗ್ಲಿ ತಾಯಿಗ್ ಪ್ರೀತಿ. ಅವ್ನ್ ಪೋಲಾದ್ರು ಬಂದು ಊಟ ಮಾಡ್ಕೋಗೋ, ಕಾಸಿಲ್ವೇನೋ ಬರೋ ಅಂತಾಳೆ ತಾಯಿ. ಎಡ್ತಿ ಏನ್ ಮಾಡಿಸ್ತಾಳೆ, ಇನ್ನೊಬ್ಬ ಬೇಕು ಅವಳಿಗೆ, ಕೊಲ ಮಾಡಿಸ್ಬಿಡ್ತಾಳೆ. ಸ್ನೇಹಿತ ಆಗಲ್ಲ, ಫ್ರೆಂಡು. ಏನೋ ಎಲ್ಲೋಗಿದ್ದು, ಯಾಕೋ ಏನೋ ಸ್ವಲ್ಪ ಕಷ್ಟದಲ್ಲಿ ಇದೆಯಲ್ಲೋ, ಬಾರೋ ಎಣ್ಣೆ ಹೊಡೆಯಕ್ ಹೋಗೋಣ, ಬಾರೋ ದುಡ್ಡು ಕೊಡ್ತೀನಿ, ಬಾರೋ ಕಾಫಿಗೆ ಹೋಗೋಣ ಬಾರೋ ಅಂತಾನ ಸ್ನೇಹಿತ. ಎಲ್ಲಿ ಆಗಿನ ಹೆಣ್ಮಕ್ಳು ಗಂಡ ಅನ್ನೋ ಭಯ ಭಕ್ತಿ, ದೊಡ್ಡವರು ಅನ್ನೋ ಭಯ ಭಕ್ತಿ, ಅವ್ರೇನಂತಾರೋ ಇವ್ರೇನಂತಾರೋ ಅಂತ ತಗ್ಗಿ ಬಗ್ಗಿ ನಡೆಯೋರು. ಇವಾಗೆಲ್ಲ ಇವ್ರು ಈಗಿನ ಕಾಲದವ್ರು ಅಂದ್ರೆ ಯಾರಿಗೂ ಕೇರ್ ಮಾಡಲ್ಲ. ಯಾರು ನನಗಿನ್ನ ದೊಡ್ಡವರು, ಇವಳೇ ಸಂಪಾದನೆ ಮಾಡ್ತಾಳಲ್ಲ, ನಾನು ಹೇಳಿದ್ ಕೇಳ್ಕೊಂಡಂಗಿದ್ರೆ ಇರ್ಲಿಲ್ಲ ನಿಮ್ಮ ಅಪ್ಪ ಅಮ್ಮನ ಆಚೆ ದಬ್ಬು ಅಂತಾಳೆ. ಮದ್ವೆ ಆಗ್ಬೇಕಾಗಿತ್ತು, ಏನು ಇಲ್ಲ, ಜೊತೆಲೇ ಇದ್ರು. ಒಂದು 7 ವರ್ಷ ಜೊತೆಲೇ ಇದ್ರು. ಅವ್ರದೆಲ್ಲ ಎಜುಕೇಶನ್ ಎಲ್ಲ ಕಂಪ್ಲೀಟು, M.Tech ಎಲ್ಲ ಜೊತೆಲಿ ನಿಂತ್ಕೊಂಡೇ ಮಾಡಿಸ್ತು. ಎಲ್ಲ ಸೆಟ್ಲ್ ಆಯ್ತಲ್ಲ, ಬಿಟ್ಟು ಹುಡುಗಿರಿ ಗೊತ್ತಾ, ಈಗ ಆಗಿರೋ ಈ ಕೆಲವು ಕೇಸ್ಗಳಲ್ಲಿ ಎಲ್ಲಾ ಹೆಂಗಸರದೆ ಅಂತ ಹೇಳಕ್ಕಾಗಲ್ಲ, ಹುಡುಗಿರದೆ ಅಂತ. ಹುಡುಗರದು ತಪ್ಪಿರ್ತದೆ, ಇಬ್ರು ಓದಿರ್ತದೆ. ನಿನಗೆ ನಾನೇನು ಹೆಚ್ಚು, ನಿನ್ನಾಗೆ ನಾನು ಸಂತಾಪ ಮಾಡಿದ್ರೆ ಅದಿಬ್ರು ಅಡ್ಜಸ್ಟ್ಮೆಂಟ್ ಮೇಲೆ ಫ್ಯಾಮಿಲಿ, ಅದು ಸಂಸಾರನೇ ಅದು. ಸ್ನೇಹಿತರಿಗೆ ಒಳ್ಳೆ ಬೆಲೆ ಇದೆ, ಸ್ನೇಹಿತರಿಗೆ ಒಳ್ಳೆ ಬೆಲೆ ಇದೆ. ಆದ್ರೆ ಏನ್ ಮಾಡೋದು, ಈಗ ಸ್ನೇಹಿತರು ಇವನಿಂದ ನನಗೇನು ಲಾಭ, ಅವನಿಂದ ನನಗೇನು ಉತ್ಪತ್ತಿ, ಅವನಿಂದ ಏನಾರ ಕೆಲಸ ಆಗುತ್ತಾ, ರಾಮಣ್ಣಿಂದ ಏನಾರ ಆಗುತ್ತಾ, ಇದು ಈಗಿನ ಕಾಲದ ಸ್ನೇಹಿತರು. ಮೊದಲು ಹಂಗಲ್ಲ. ನಾನು ಇವತ್ತು 1 ಎಕರೆ ಭೂಮಿ ತಗೊಂಡೆ ಕಣೋ, ಬರೀ ಕಂಬಿ ಬಿದ್ದದೆ, ಅಸಿದ್ದಯ್ಯ ಮಾರ್ತಾವನೆ, ನೀನು ಆ ಪಕ್ಕದಲ್ಲಿ ನೀ 1 ಎಕರೆ ತಗೊಳ ಅನ್ನೋರು. ಈಗ ಹಾಗೆಲ್ಲ, ಅದು 1 ಎಕರೆ ನಾನೇ ಹೊಡೆದು ಬಿಡ್ಬೇಕು. ಹೌದು, ಪಕ್ಕದವ್ರು ನನಗ್ ಮೆತ್ತಗೋಗಿ ಹೇಳೇ ಕೊಡಲ್ಲ. ಮೆತ್ತಗೋಗಿ ಲೇ ಸಿದ್ದಯ್ಯ ಕೇಳ್ತಾನೆ, ಹೇಳ್ಬೇಡ ಬೆಲೋ ನನ್ಗೆ ಕೊಡು, 500 ರೂಪಾಯಿ ಜಾಸ್ತಿ ತಗೋ ಅನ್ನೋರು. ಇದು ಈಗಿನ ಒಂದು ಪರಿಸ್ಥಿತಿ ಹಿಂಗದೆ. ಮೊದಲು ಹಂಗಲ್ಲ, ಸ್ನೇಹಿತರು ಬಹಳ ಗೌರವ, ಬಹಳ ಪ್ರೀತಿ. ನನಗೆ 19 ವರ್ಷ, ನನ್ನ ಹೇಳ್ತೀಗ 11 ವರ್ಷ ನಾವು ಮದುವೆ ಆದಾಗ. ನನ್ನ ಮದುವೆ ಅದನ್ನ ಹೇಳ್ತೀನಿ ನಾನು. ನನ್ಗೆ 19, ನನ್ನ ಹೇಳ್ತೀಗ 11. ಅವಳು ಗಂಡ ಅಂತ ಗೊತ್ತಿಲ್ಲ, ನಂಗೆ ಹೇಳ್ತೀವಿ ಅಂತ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಒಂದು ಆಡಾಡವ್ರೆ, ಹೆಣ್ಣು ಅಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ಮೈ ತುಂಬ ಸೇರ್ಗೆ ಒದ್ದಿರ್ಬೇಕು ಅಂತ. ಈಗ ಒದ್ಕತಾರ, ಹಣೆಯಲ್ಲಿ ಕುಂಕುಮ ಇಕ್ಕತಾರ? ಡಾಕ್ಟರ್ ರಾಜ್ಕುಮಾರ್ ಆಡಿದ್ರು. ಏನು ಇಲ್ಲ, ಜೊತೆಲೇ ಇದ್ರು. ಒಂದು 7 ವರ್ಷ ಜೊತೆಲೇ ಇದ್ರು. ಅವ್ರದೆಲ್ಲ ಎಜುಕೇಶನ್ ಎಲ್ಲ ಕಂಪ್ಲೀಟು, M.Tech ಎಲ್ಲ ಜೊತೆಲಿ ನಿಂತ್ಕೊಂಡೇ ಮಾಡಿಸ್ತು. ಎಲ್ಲ ಸೆಟ್ಲ್ ಆಯ್ತಲ್ಲ, ಬಿಟ್ಟು ಎಲ್ಲ 2025 ಹೆಂಗಾಗಿದೆ. ಸೊ ಎಲ್ಲರೂ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಈಗ ಎಲ್ಲ I5 ನೋಡ್ತಾವ್ರಲ್ವಾ ಈಗ. ಯಾಕೆ ಅಂತಂದ್ರೆ ಮುಂಚೆ ಹೆಂಗಿದ್ರು ಈಗಲೂ ಹಂಗೆ ಇರ್ಬೋದಾಗಿತ್ತು. ಸೊ ನಾವು ಇವಾಗ ನಾವು ಚೇಂಜ್ ಆಗಿದ್ದೀವಿ. ಅವ್ರಿಗೆ ಗೊತ್ತಿರಲಿಲ್ಲ ನಾವು ಇವಾಗ ಹಿಂಗೆ ಪ್ರೆಸೆಂಟ್ ಆಗಿ ಚೇಂಜ್ ಆಗ್ತೀವಿ ಅಂತ. ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಈಗ ಆವಾಗ ನಮ್ಮ ಹತ್ರ ಏನು ಇರಲಿಲ್ಲ, ಇವಾಗ ಎಲ್ಲ ಇದೆ. ಬಟ್ ಏನಪ್ಪಾ ಅಂದ್ರೆ ಈಗ ಅವಳು ಕಟ್ಕೊಂಡವ್ರ ಹತ್ರ ಏನು ಇಲ್ಲ ಇವಾಗ, ಹಂಗಾಗಿದೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಾನೇ ಸಿಕ್ತಿದ್ನಲ್ಲ, ಆ ಥರ. ಬಟ್ ಅದಕ್ಕೆ ಹೇಳೋದು, ಮದುವೆ ಆಗೋಕ್ಕಿಂತ ಮುಂಚೆ, ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಏನು ಹೆಲ್ಪಿಂಗ್ ನೇಚರ್ ಎಲ್ಲ ಮಾಡಕ್ ಹೋಗ್ಬಾರ್ದು, ಸೀರಿಯಸ್ ಆಗಿ ಮಾಡಕ್ ಹೋಗ್ಬಾರ್ದು, ವೀಕ್ನೆಸ್ ತೋರಿಸ್ಕೊಡ್ಬಾರ್ದು ಹುಡುಗಿರಿಗೆ. ಏನು ತೋರ್ಸ್ಕೊಡ್ಬಾರ್ದು. ತೋರ್ಸ್ಕೊಟ್ಟಿದ್ದಕ್ಕೆ ಇವತ್ತು ಎಲ್ಲ ಚೆನ್ನಾಗಿ ಅವಳಿಗೆ M.Tech ಮಾಡಿಸಿ 45,000 ಸಂಬಳ ಬರೋಂಗೆ ಕೆಲಸನೂ ಕೊಡಿಸಿದ್ದು ನಾನೇ. ಎಲ್ಲ ಮಾಡಿ ಆತ ಅವ್ರ ಮನೇಲಿ ಒಪ್ಲಿಲ್ಲ, ಹಂಗೆ ಹಿಂಗೆ ಅಂತಂದ್ರು. ಸೊ ಗೊತ್ತಾಗೋಯ್ತು ನನಗೆ. ಅಣ್ಣ, ಇಷ್ಟೆಲ್ಲ ನಾವು ಹೆಂಗ್ ತಡ್ಕೊಂಡಿದ್ದೀರಾ ನೀವು? ಜೊತೆಗೆ ಫ್ರೆಂಡ್ಸ್ ಇದಾರಲ್ಲ, ಸಂಜೆ ಹೊತ್ತು ಆರಾಮಾಗಿ ಅದರಿಂದ ಮರಿತಾ ಇದೀವಿ ಅಷ್ಟೇ. ಯಾಕಂದ್ರೆ ಅದ್ ನಮ್ಗೆ ಒಂಥರ ಬೇಜಾರಾಗತ್ತೆ. ಒಂದು ಹೆಣ್ಮು ಅಷ್ಟೆಲ್ಲ ಓದಿಸಿ ಅಷ್ಟೆಲ್ಲ ಮಾಡಿ ಕೊನೆಗೆ ಆತರ ಹಂಗ ಹೋದಾಗ, ಈ ತರ ಎಲ್ಲ ನೋಡಿದಾಗ ಮದ್ವೆನೇ ಬೇಡ ಅನ್ಸುತ್ತಾ? ಹಿಂಗೆ ಈಗ ಸದ್ಯಕ್ಕೆ ಅದನ್ನ ಸ್ವಲ್ಪ ಎಲ್ಲ ಮರ್ತ್ಬಿಟ್ಟಿದೀನಿ, ಅವ್ರವ್ರು ಖುಷಿಯಾಗಿರ್ಲಿ ಅಂತ ಅಷ್ಟೇ, ಬೇರೆ ಏನು ಇಲ್ಲ. ಆದಷ್ಟು ಬೇಗ ಮದುವೆ ಆಗಿ, ಯಾಕಂದ್ರೆ ಏಜ್ ನಮ್ಮನ್ನ ಕಾಯಲ್ಲ, ಅದಕ್ಕೆ. ಥ್ಯಾಂಕ್ ಯು ಅಣ್ಣ. ಓಕೆ ಸರ್, ಹೆಣ್ಣು ಮಕ್ಕಳು ಗಂಡಸರ ಮಾತು ಕೇಳಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ವಿದ್ಯಾಭ್ಯಾಸ ಕಮ್ಮಿ ಮಾಡ್ಬೇಕು. ಹಳೆ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ, 7ನೇ ಕ್ಲಾಸ್ ಆಗ್ತಾನೆ ಮದುವೆ ಮಾಡಿ ಕಳಿಸ್ಬಿಡೋರು. ದೊಡ್ಡವರು ಚಿಕ್ಕವರು ಅನ್ನೋ ದಿಗ್ಲು ಬೈದಿಂದ. ಇವಾಗ ದೊಡ್ಡವರು ಇಲ್ಲ, ಚಿಕ್ಕವರು ಇಲ್ಲ. ಒಂದ್ ಮಾತು ಹೇಳ್ತೀನಿ, ಕೇರ್ ಮಾಡಿದ್ರೆ ಅವಳೆಲ್ಲ ಬಿಚ್ಚಾಕಿ ನಿಂತ್ಕೊಂತಾಳ. ಆ ಪರಿಸ್ಥಿತಿ ಇವತ್ತು ಇರೋದು.